ನಮಸ್ಕಾರ ವೀಕ್ಷಕರೇ. ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನೂ ಆಗೋಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತದಿಂದ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ನಾನು ನನ್ನ ಕುಟುಂಬದ ಸಮೇತ ಮತ ಹಾಕುವೆ. ತಾವು ತಮ್ಮ ಕುಟುಂಬದ ಸಮೇತ ತಪ್ಪದೇ ಮತ ಚಲಾಯಿಸಿ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲಿಂಗಸ್ಕೂರು ಗೋಣಿ ತುಂಬಾ ನೋಟು, 62 ಬಂಡಲ್ಗಳಲ್ಲಿ ಜೆರಾಕ್ಸ್ ನೋಟುಗಳ ಕಂತೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ, ಪೊಲೀಸರ ದೂರು, ಮುಂದುವರೆದ ತನಿಖೆ. ಕಾಂಗ್ರೆಸ್ಸಿನಿಂದ ಬೇರೆ ಜಿಲ್ಲೆಯವರಿಗೆ ಟಿಕೆಟ್, ಸ್ಥಳೀಯರಿಗೆ ಮಾಡಿದ ಅನ್ಯಾಯ, ನರಸಿಂಹನಾಯಕ್. ವಾರ್ಡ್ ನಂಬರ್ 13ರಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ರವೀಂದ್ರ ಜಾಲ್ದಾರ್ ನೇತೃತ್ವದಲ್ಲಿ ಮತಯಾಚನೆ. ಕೋತ್ನಾಳ್ ಬೃಹತ್ ಮೆರವಣಿಗೆ ಮೂಲಕ ಜಿ ಕುಮಾರ್ ನಾಯಕ್ ಮತಯಾಚನೆ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಗೆಲ್ಲುವುದು ಖಚಿತ, ಬೋಸರಾಜ್. ಹಜರತ್ ಕರೀಮುಲ್ಲಾ ಖಾದ್ರಿ ದರ್ಗಾ ಆಸ್ತಿ ಯಥಾಸ್ಥಿತಿ ಕಾಪಾಡಲು ಆದೇಶ ಉಲ್ಲಂಘನೆ, ಕ್ರಮಕ್ಕೆ ಒತ್ತಾಯ. ಮತ್ತು NSS ಘಟಕದಿಂದ ಮತದಾನ ಜಾಗೃತಿ. ವಾರ್ತೆಗಳ ವಿವರ. ಲಿಂಗಸೂಗೂರು ತಾಲೂಕಿನ ನಗರದ ಗೌಳಿಗೆಯಲ್ಲಿ ಗೌಳಿಯೊಬ್ಬರ ಮನೆಯಲ್ಲಿ ಗೋಣಿ ಚೀಲದ ತುಂಬ ನೋಟುಗಳು ಇವೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, 500 ರೂಪಾಯಿ ನೋಟಿನ 62 ಬಂಡಲ್ ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ನಗರದ ಗೌಳಿ ಗಲ್ಲಿಯ ಗೌಳಿಯೊಬ್ಬರ ಮನೆಯಲ್ಲಿ ಗೋಣಿ ಚೀಲ ತುಂಬಾ ನೋಟುಗಳು ಇವೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, 500 ರೂಪಾಯಿ ನೋಟಿನ 62 ಬಂಡಲ್ ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳಾದ ವಿಜಯ್ ಕುಮಾರ್ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಪಾಂಡುರಂಗ ನೇತೃತ್ವದ ತಂಡ ಅಕ್ರಮ ಮಧ್ಯೆ ಇರುವ ಮಾಹಿತಿ ಮೇಲೆ ಗೌಳಿಗಲ್ಲಿಯ ಚೋಟು ಸಾಬ್ ಎನ್ನುವವರ ಮನೆ ದಾಳಿ ನಡೆಸಿದಾಗ ಗೋಣಿ ಚೀಲದಲ್ಲಿ ತುಂಬಿರುವ ನೋಟುಗಳನ್ನು ವಶಕ್ಕೆ ಪಡೆದಿದ್ದಾರೆ. 500 ರೂಪಾಯಿ ಮುಖಬೆಲೆ ಜೆರಾಕ್ಸ್ ನೋಟುಗಳು ಇರುವುದು ಪತ್ತೆಯಾಗಿದೆ. 62 ಬಂಡಲ್ಗಳಲ್ಲಿ ಇರುವ ನೋಟಿನ ಪರಿಶೀಲನೆ ನಡೆಸಲಾಗುತ್ತಿದೆ. 500 ರೂಪಾಯಿ ಮುಖಬೆಲೆ ಜೆರಾಕ್ಸ್ ನೋಟುಗಳನ್ನು ಸಂಗ್ರಹಿಸಿಟ್ಟಿರುವ ಕುರಿತು ಹಲವಾರು ಸಂಶಯಗಳು ವ್ಯಕ್ತವಾಗುತ್ತಿವೆ. ಈಗಾಗಲೇ ನಕಲಿ ನೋಟಿನ ಹಾವಳಿ ಹೆಚ್ಚಳವಾಗಿರುವ ಸಂದರ್ಭದಲ್ಲಿ ಬಂಡಲ್ಗಳನ್ನು ಚೀಲದಲ್ಲಿ ಸಂಗ್ರಹಿಸಿರುವುದು ವ್ಯವಸ್ಥಿತ ಜಾಲ ಕಾರ್ಯನಿರ್ವಹಿಸುವ ಶಂಕೆ ವ್ಯಕ್ತವಾಗಿದೆ. ಪ್ರಕರಣ ಹಿಂದಿನ ಉದ್ದೇಶ ತನಿಖೆಯ ನಂತರವಷ್ಟೇ ಬಯಲಾಗಬೇಕಿದೆ. ಅಬಕಾರಿ
ಇಲಾಖೆ ಅಧಿಕಾರಿಗಳು ನೀಡಿರುವ ದೂರಿನ ಮೇರೆಗೆ ಲಿಂಗಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಿಎಸ್ಐ ಪುಂಡಲಿಕ್ ಪಟತರ್ ತನಿಖೆ ಕೈಗೊಂಡಿದ್ದಾರೆ. ಗುರುವಾರ ರಾತ್ರಿ ನಡೆದ ದಾಳಿಯಲ್ಲಿ ಪತ್ತೆಯಾಗಿರುವ ಘಟನೆಯ ಕುರಿತಂತೆ ಸಹಾಯಕ ಚುನಾವಣಾ ಅಧಿಕಾರಿ ಹಾಗೂ ಸಹಾಯಕ ಆಯುಕ್ತರಾದ ಶಿಂದೆ ಅವಿನಾಶ್ ಸಂಜೀವನ್ ಇವರಿಗೆ ಮಾಹಿತಿ ಒದಗಿಸಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಹಣ ಚಲಾವಣೆ ಮಾಡುವ ಉದ್ದೇಶ ಹೊಂದಿರುವ ಕುರಿತಂತೆ ಚುನಾವಣಾ ಹಾಗೂ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಹಣದ ಮೂಲ ಹಾಗೂ ವ್ಯವಹಾರ ಕುರಿತಾಗಿ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಿದೆ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಲೋಕಸಭಾ ಚುನಾವಣೆಗೆ ಅನ್ಯ ಜಿಲ್ಲೆಯವರಿಗೆ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಸ್ಥಳೀಯರಿಗೆ ಅನ್ಯಾಯ ಮಾಡಿದೆ ಎಂದು ಜೆಡಿಎಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ನರಸಿಂಹನಾಯಕ್ ಆರೋಪಿಸಿದರು. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಲೋಕಸಭಾ ಚುನಾವಣೆಗೆ ಅನ್ಯ ಜಿಲ್ಲೆಯವರಿಗೆ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಸ್ಥಳೀಯರಿಗೆ ಅನ್ಯಾಯ ಮಾಡಿದೆ ಎಂದು ಜೆಡಿಎಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ನರಸಿಂಹನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸಾಮಾಜಿಕ ರಾಜಕೀಯ ಮೀಸಲಾತಿ ನೀಡುವ ಮೂಲಕ ಅಭಿವೃದ್ಧಿಪಡಿಸಲು ಮೀಸಲು ಕ್ಷೇತ್ರವಾಗಿರುವ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡದೆ ವಂಚಿಸಿದೆ. 4 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಪರಿಶಿಷ್ಟ ಪಂಗಡದ ಸಮುದಾಯ ಒಬ್ಬೇ ಒಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ದೊರೆತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 16 ವರ್ಷಗಳಿಂದ ಕೆಲಸ ಮಾಡಿರುವ ಸಮುದಾಯ ನಾಯಕರುಗಳನ್ನು ಕಡೆಗಣಿಸಿ ಜಿ ಕುಮಾರ್ ನಾಯಕ್ ಇವರಿಗೆ ಟಿಕೆಟ್ ನೀಡಿರುವುದು ಸಮುದಾಯಕ್ಕೆ ಮಾಡಿರುವ ಅನ್ಯಾಯವಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಂದಲೂ ಅನ್ಯಾಯವಾಗಲು ಸಮುದಾಯ ಜನರು ಪ್ರಶ್ನಿಸದೇ ಇರುವುದೇ ಕಾರಣವಾಗಿದೆ. ಅನೇಕ ವರ್ಷಗಳಿಂದ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕೆಂಬ ಒತ್ತಾಯವಿದ್ದರೂ ರಾಜಕೀಯ ಪಕ್ಷಗಳು ಪರಿಗಣಿಸಿಲ್ಲ. ಸ್ಥಳೀಯವಾಗಿರುವ ಬಿಜೆಪಿ ಅಭ್ಯರ್ಥಿ ರಾಜಾ ಅಂಬರೀಶ್ವರ್ ನಾಯಕ್ ಇವರಿಗೆ ಸಮುದಾಯ ಜನರು ಬೆಂಬಲಿಸಬೇಕು ಎಂದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿರಬಹುದು, ಅವರಿಂದ ಜಿಲ್ಲೆಗೇನು ಕೊಡುಗೆ ಎಂದು ಪ್ರಶ್ನಿಸಿದರು. ಬೇರೆ ಜಿಲ್ಲೆಯವರಿಗೆ ಅವಕಾಶ ದೊರೆತಲ್ಲಿ ಸ್ಥಳೀಯರ ಅನ್ಯಾಯವಾಗಲಿದ್ದು ಸಮುದಾಯ ಜನರು ಎಚ್ಚರದಿಂದ ಮತದಾನ ಮಾಡಬೇಕೆಂದರು. 30 ವರ್ಷ 40 ವರ್ಷದಿಂದ ದುಡಿದು ಇವತ್ತಿನವರೆಗಿದ್ದನು. ಆದರೆ ಇವತ್ತೊಬ್ಬ ರಾಷ್ಟ್ರೀಯ ಪಕ್ಷವಾಗಿ ಇಡೀ ನಮ್ಮ 4 ಲಕ್ಷ ನಾಯಕ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಮಾಡ್ಯಾರ. ಆದ ಕಾರಣ ಇವತ್ತು ಯಾಕೆಂದ್ರೆ ನಾವಿವತ್ತು 4 ಲಕ್ಷ ನಾಯಕರು ನಮ್ಮದೇ ಆದಂತ ಒಂದು ಉಳಿಸ್ಕೋಬೇಕು ಇರ್ತಿತ್ತು. ಅಂದ್ರೆ ಇವತ್ತು ನಾವು ಕುಮಾರ್ ನಾಯಕ್ ಅವ್ರನ್ನ ಇಲ್ಲಿಂದ ಸೋಲಿಸಿ ಕಳಿಸ್ಬೇಕಾಗಿದೆ. ಯಾಕಂದ್ರೆ ಇಡೀ ಜಿಲ್ಲೆದಾಗ ನಮ್ಮ ನಾಯಕರು ಒಬ್ಬರು ಸಿಗಲಿಲ್ಲ ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ. ಅದಕ್ಕೆ ಇವತ್ತು ಸ್ಥಳೀಯ ರಿಸರ್ವೇಶನ್ ಇವತ್ತು ಯಾಕೆ ಬೇಕಾಗಿದೆ? ರಿಸರ್ವೇಶನ್ ಆಗಿದ್ದು ಇವತ್ತು ಇಲ್ಲಿರ್ತಕ್ಕಂಥ ನಾಯಕರು ಬೆಳಬೇಕು, ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬೆಳಬೇಕನ್ನೋ ವಿಚಾರಕ್ಕೆ ಇವತ್ತು ರಿಸರ್ವೇಶನ್ ಆಗ್ಯದ. ಆದ ಕಾರಣ ಇವತ್ತು ಇಷ್ಟೆಲ್ಲ ಇರಬೇಕಾದ್ರೂ ಇವತ್ತು ನಮ್ಮ ನಾಯಕ ಸಮಾಜಕ್ಕೆ ಒಬ್ಬ ರಾಷ್ಟ್ರೀಯ ಪಕ್ಷ ಕಡೆಗಣಿಸಿ ಇವತ್ತು ಇಲ್ಲಿರ್ತಕ್ಕಂಥ ನಾಯಕರಿಗೆ ಮೂಲೆಗುಂಟೆ ಮಾಡಿ ಇವತ್ತು ಎಲ್ಲೋ ಇರ್ತಕ್ಕಂಥವ್ರನ್ನ ತಂದು ಇವತ್ತು ಪಾರ್ಲಿಮೆಂಟ್ಗೆ ಅವ್ರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿರ್ತಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಈಗ ನಿಮ್ಗೆ ಆಗಿಬಿಟ್ರೆ ಏನಂತ ಅಂದ್ರೆ ಈಗ ಪ್ರತಿಯೊಂದು ತಾಲೂಕು ಅದೇ ಬೆಂಗಳೂರು, ಮೈಸೂರಿನಿಂದ ಬಂದು ಕಾಂಟ್ಯಾಕ್ಟ್ ಮಾಡೋ ಪರಿಸ್ಥಿತಿ ಬಂದು ಇವತ್ತಿನವರೆಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ನಮ್ಮ ಜಿಲ್ಲೆಗೆ. ಅದರ ಸಂಬಂಧ ಇವತ್ತು ಅದೊಂದು ಕುಮಾರ್ ನಾಯಕ್ ಅವರು ನಮ್ಮ ಜಿಲ್ಲೆಗೆ ಏನು ಕೊಡುಗಿದೆ? ಇವತ್ತು ಇಲ್ಲಿ ಬಂದು ಅವ್ರು ಮಾಡಿದ ಏನು ಇತಿಹಾಸ ಅದ, ಇಲ್ಲಿರ್ತಕ್ಕಂಥ ನಾಯಕರಿಗೆ ಕೊಟ್ಟರೆ ಇವತ್ತು ಯಾರು ಅಮರೇಶ್ ನಾಯಕ್ ಗೆಲ್ಲಲಿ, ಇಲ್ಲಿರ್ತಕ್ಕಂಥವ್ರು ಕೊಟ್ಟರೆ ಅವ್ರು ಗೆಲ್ಲಲಿ, ಯಾರೇ ಗೆಲ್ಲಲಿ, ಇವತ್ತು ಪಕ್ಷಕ್ಕೆ ನಾವು ಮುಖ್ಯವಾಗಿ ನಮ್ಮ ನಾಯಕ ಸಮುದಾಯವರು ಒಕ್ಕಟ್ಟಾಗಿ ಮಾಡೋಕೆ ಈಗ ಇವತ್ತೇನಾಗಿದೆ ಅಂದ್ರೆ ಅವರು ನಾವು ಸೋಲಿಸಲೇ ಕಳಿಸ್ಬೇಕಂತ ನಮ್ಮ 4.25 ಲಕ್ಷ ನಾಯಕ ಸಮುದಾಯಕ್ಕೆ ಒಂದು ಮನವಿ ಮಾಡ್ತೇವೆ. ಯಾಕಂದ್ರೆ ಒಂದು ಹಿಂಗೆ ಮಾಡಿಕೊಂಡ್ರೆ ಇವತ್ತು ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಕಾಂಗ್ರೆಸ್ ಮುಖಂಡರಿಗೆ ಹೊರಗಿನವರು ಬರಬೇಕು, ಹೋಗ್ಬೇಕು, ಹಂಗಾದ್ರೆ ಕರೆಕ್ಟ್ ಆಗ್ತದೆ. ಇಲ್ಲಿರ್ತಕ್ಕಂಥವ್ರು ಬೆಳೆದ್ರೆ ನಮಗೆ ಕಷ್ಟ ಆಗ್ತದೆ ಅನ್ನೋ ವಿಚಾರಕ್ಕೆ ಬೇರೆ ಜಿಲ್ಲೆಯಿಂದ ತಂದು ನಿಂದಿಸ್ತಾರೆ. ಯಾವುದೇ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಆಲ್ ಪಾರ್ಟಿ ವಿಚಾರ ಮಾತಾಡ್ತೀವಿ. ನಾವೆಲ್ಲ ನಮ್ಮ ಸಮುದಾಯ ಪರವಾಗಿ ನಾವು ಮಾತಾಡಕತ್ತೀವಿ. ಯಾಕಂದ್ರೆ ಒಂದೇ ಕಾಂಗ್ರೆಸ್ ಪಕ್ಷ ಪರವಾಗಿ ನಾವು ವಿರೋಧ ಮಾಡೋದಿಲ್ಲ, ಬಿಜೆಪಿ ಪಕ್ಷ ಪರವಾಗಿ ವಿರೋಧ ಮಾಡೋದಿಲ್ಲ. ಯಾಕಂದ್ರೆ ನಾನು ಜೆಡಿಎಸ್ ಪಕ್ಷದಿಂದ ನಾನೊಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯ ಇವತ್ತು ಅನ್ಯಾಯ ಆಗ್ತದ. ಅದಕ್ಕೆ ಗುಣಪಾಠ ನಾವು ಮುಂದಿನ ದಿನಗಳಲ್ಲಿ ಇವತ್ತು 7ನೇ ತಾರೀಕಿಗೆ ಚುನಾವಣೆ ಇದೆ, ಮಾಡಿ ಅವರಿಗೆ ಸರಿಯಾದ ಬುದ್ಧಿ ಕಳಿಸ್ಬೇಕಂತೇಳಿ ನಮ್ಮ ವಾಲ್ಮೀಕಿ ಸಮುದಾಯ ನಾಯಕರಿಗೆ ನಾನೊಂದು ಮಾಡಿದ್ದೆ. ನಮ್ಮ ರಾಯಚೂರು ಅಂತಲ್ಲ ಸರ್, ಭೈರಪ್ಪ ಕೊಟ್ಟರು ಏನಾಗ್ತಿದೆ ಈಗ ಈ ಜಿಲ್ಲೆಗೆ ಸಂಬಂಧಪಟ್ಟವರಿದ್ರೆ 2 ಜಿಲ್ಲೆದಾಗ ಪಾರ್ಲಿಮೆಂಟ್ಗೆ ಯಾರಾದ್ರೂ ನಾವು
ಪಾರ್ಲಿಮೆಂಟ್ ಇಂದೂರು ಹೋಗ್ತಾರೆ ಅವರು ಅಸೆಂಬ್ಲಿ ಸರ್ ಅದು ಅಸೆಂಬ್ಲಿ ಬಂದಾಗ ನಾವು ಬೇರೆ ಪಾರ್ಟಿ ಅಲ್ಲ ನಾವು ಬಂದಿರ್ತಲ್ಲ ಸಲುವಾಗಿ ಯಾರ ಮಂತ್ರಿ ತಂದು ನಿಲ್ಲಿಸಕ್ಕಾಗ್ತದೆ ಸರ್ ನಿಮ್ ಕುಮಾರಸ್ವಾಮಿ ಅವರು ಇಲ್ಲ ಸರ್ ನಾನು ಹೇಳೋದು ಅದೇ ಮತ್ತೀಗ ಯಾವ ಕುಮಾರಸ್ವಾಮಿನೂ ಅವರು ಮೊದಲಿನಲ್ಲಿ ಒಡನಾಟ ಕುಮಾರಸ್ವಾಮಿದು ಅಲ್ಲಿ ಕೊಡುಗೆ ಅದಾವು ಅವ್ರಿಗೆ ಏನಾದ ಕುಮಾರ ನಾಯ್ಕ ಮತ್ತು 36,000 ಕೋಟಿ ಅನುದಾನ ಪಾರ್ಲಿಮೆಂಟ್ ಮೆಂಬರ್ ಅಂದ್ಮೇಲೆ ಯಾರಾದ್ರೂ ಈ ಸಂದರ್ಭದಲ್ಲಿ ಜೆಡಿಎಸ್ ಎಸ್ಟಿ ಘಟಕದ ಅಧ್ಯಕ್ಷ ಹಂಪಯ್ಯ ನಾಯಕ್, ನಾಗರಾಜ್, ಅಮರೇಶ್ ಪಾಟೀಲ್, ಶಿವಕುಮಾರ್, ಮಹೇಂದ್ರ ನಾಯಕ್ ಇದ್ದರು. ರಾಯಚೂರು ಯಾದಗಿರಿ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್ ಅವರ ಪರವಾಗಿ ನಗರದ ವಾರ್ಡ್ ನಂಬರ್ 13ರ ಧನಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಮನೆ ಚುನಾವಣೆ ಮತಜಾಗೃತಿ ಮತ್ತು ಬಿಜೆಪಿ ಸರ್ಕಾರದ ಸಾಧನೆಗಳ ಕರಪತ್ರ ವಿತರಿಸಿ ಮತಯಾಚನೆ ಮಾಡಲಾಯಿತು. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್ ಪರವಾಗಿ ನಗರದ ವಾರ್ಡ್ ನಂಬರ್ 13ರ ಧನಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಮನೆ ಚುನಾವಣೆ ಮತಜಾಗೃತಿ ಮತ್ತು ಬಿಜೆಪಿ ಸರ್ಕಾರದ ಸಾಧನೆಗಳ ಕರಪತ್ರ ವಿತರಿಸಿ ಮತಯಾಚನೆ ಮಾಡಲಾಯಿತು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್ ನೇತೃತ್ವದಲ್ಲಿ ಮತಯಾಚನೆ ಮಾಡಲಾಯಿತು. ಕೇಂದ್ರದ ಬಿಜೆಪಿ ಸರ್ಕಾರ 10 ವರ್ಷದ ಆಡಳಿತದಲ್ಲಿ ದೇಶದಲ್ಲಿ ಅಭಿವೃದ್ಧಿಗೆ ಹಲವು ಯೋಜನೆಗಳು ಜಾರಿಗೊಳಿಸಿದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಲು ಜನತೆ ಆಶೀರ್ವದಿಸಬೇಕೆಂದರು. ಒಂದು ಮಹಾ ಸಂಗ್ರಾಮ ನಡೆದದ್ದು ಭಾರತೀಯ ಜನತಾ ಪಕ್ಷಕ್ಕೆ 400 ಪಾರ್ ಅಂತ ಏನು ಮೋದಿ ಸರ್ಕಾರ ಮತ್ತೊಮ್ಮೆ ಬರಬೇಕಂತ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮನೆ ಮನೆ ಡೋರ್ ಟು ಡೋರ್ ವಾರ್ಡ್ ವೈಸ್ ಏನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶಾಸಕರು ಹಾಗೆ ಶಿವರಾಜ್ ಪಟೇಲ್ ಅವರ ಆದೇಶದ ಮೇರೆಗೆ ಹಾಗೂ ನಮ್ಮ ಹೈಕಮಾಂಡ್ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಅಮರೇಶ್ವರ್ ನಾಯಕ್ ಅವರಿಗೆ ಹೋದ ಸಾರಿ 1,17,000 ಇವತ್ತಿನ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ಹಿತೈಷಿಗಳು ಈ ದಿನ ಎಲ್ಲ ರೀತಿಯಿಂದ ಒಗ್ಗೂಡಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾವಾರು ಆಗಿರ್ಬೋದು, 2 ಜಿಲ್ಲೆಗಳಲ್ಲಿ ವಿಜೃಂಭಣೆಯಿಂದ ಏನು ನಮ್ಮ ಪ್ರಚಾರ ನಡೆದಿದೆ. ಎಲ್ಲ ಜಿಲ್ಲಾ ಪಂಚಾಯತ್ ವಾರ ಆಗಿರ್ಬೋದು, ವಾರ್ಡ್ ವೈಸ್ ಆಗಿರ್ಬೋದು, ಪಂಚಾಯತ್ ವೈಸ್ ಆಗಿರ್ಬೋದು, ಈಗಾಗಲೇ ಆಯಾ ಸಂಬಂಧಪಟ್ಟಂಥ ಶಾಸಕರು, ಮಾಜಿ ಶಾಸಕರು, ಸಂಸದರು ಎಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಬರೋ ದಿನಗಳಲ್ಲಿ 7ನೇ ತಾರೀಕು ಬರುವಂಥ ಮತದಾನಕ್ಕೆ ಅತಿ ಹೆಚ್ಚಿನ ಮತಗಳನ್ನು ಹಾಕಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ರಚಿಸಲು ಈಗಾಗಲೇ ನಾವು ಪಣ ತೊಟ್ಟಿದ್ದೀವಿ. ಅದೇ ರೀತಿ ಎಲ್ಲರೂ ತಪ್ಪದೇ ವೋಟ್ ಮಾಡಬೇಕು, ಕಮಲದ ಗುರ್ತಿಗೆ ವೋಟ್ ಹಾಕಬೇಕು ಅಂತ ತಮ್ಮಲ್ಲಿ ಕಣಕಳಿಂದ ಬೇಡ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಜಂಬುನಾಥ್ ಕಲ್ಲೂರು, ವಕೀಲ್ ಗಣೇಶ್ ಮಾಸ್ಟರ್, ಗುರುರಾಜ್ ಗೌಡ ಕುರುಡಿ, ಮಾರುಟೇಶ್ ಕಲ್ಲೂರು, ವಾಸುದೇವ್ ಭಂಡಾರಿ, ವೀರೇಶ್ ಗೌಡ ವಕೀಲರು, ನಾಗೇಶ್ ಜಗತ್ಕಾರಿ, ಭೀಮಣ್ಣ ಮಡಿವಾಳ್, ವಾಸುದೇವ್, ನಾರಾಯಣ್ ವಕೀಲ್, ನಾಗರಾಜ್ ಮೆಕ್ಯಾನಿಕ್, ಶ್ರೀನಿವಾಸ್ ಗೌಡ, ಜಂಬಣ್ಣ, ವೆಂಕಟೇಶ್, ರಾಜೇಂದ್ರ ಗೌಡ, ವೆಂಕಟೇಶ್ ಮಡಿವಾಳ್, ಬಿಜೆಪಿ ಯುವ ಮುಖಂಡ ರಾಹುಲ್ ಜಲ್ದಾರ್, ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎನ್ ವೀರೇಶ್ ಭೋವಿ, ಸಾಗರ್, ವೀರೇಶ್ ಪದ್ಮಶಾಲಿ, ನರಸಿಂಹಲು ನಾಯಕ್, ಭೀಮೇಶ್, ಯುವರಾಜ್, ಲಕ್ಷ್ಮಣ್, ಆನಂದ್, ವಾಜಿದ್, ಶೇಖ್, ನರಸಿಂಹ, ವೀರೇಶ್ ಮಡಿವಾಳ್, ಭೀಮೇಶ್ ವಡವಟ್ಟಿ, ಆರ್ಎಸ್ಎಸ್ ಮುಖಂಡರು, ಬಿಜೆಪಿ ಪದಾಧಿಕಾರಿಗಳು, ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ,
ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಬಳ್ಳಾರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ 14 ವಿವಿಧ ಬಗೆಯ ರೈಡ್ಗಳು, ಟಿಲ್ಟಿಂಗ್ ಬಕೆಟ್, ಪ್ಲೇ ಪೆನ್, ರೈನ್ ಡ್ಯಾನ್ಸ್, ಪೆಂಡುಲಮ್, ಸ್ಪೀಡ್ ರೈಡ್, ಮಲ್ಟಿಲೈನ್, ಸ್ಪೈರಲ್ ಓಪನ್ ಅಂಡ್ ಕ್ಲೋಸ್, ರೋಪ್ ಅಂಡ್ ರೈಡ್ ಗೇಮ್ಗಳು ಮತ್ತು ಚಿಕ್ಕ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಇರುತ್ತವೆ. ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಉಪಯೋಗಿಸಲಾಗುತ್ತದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್, ಲಾಕರ್ ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಸೌಲಭ್ಯವಿರುತ್ತದೆ. ಹುಟ್ಟುಹಬ್ಬ, ಕಂಪನಿಗಳ ಮೀಟಿಂಗ್ಗಳಿಗಾಗಿ ಇನ್ನಿತರ ಕಾರ್ಯಕ್ರಮಗಳಿಗೆ 500ಕ್ಕೂ ಹೆಚ್ಚು ಜನರ ಸಾಮರ್ಥ್ಯದ ಫಂಕ್ಷನ್ ಹಾಲ್, ವಾಹನಗಳ ನಿಲುಗಡೆಗಾಗಿ ವಿಶಾಲವಾದ ಸ್ಥಳ ಇರುತ್ತದೆ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ಹಿಂದೆ ಭೇಟಿ ನೀಡಿ. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. Chalukya Tutorials Raichuru. Chalukya Summer Classes, Summer Coaching for 5th to SSLC students. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 702999. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೋತ್ನಾಳ್ ಪಟ್ಟಣದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ NS ಬೋಸರಾಜ್ ಅವರು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ಬೃಹತ್ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಅವರಿಗೆ ಬೆಂಬಲಿಸುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಮತಯಾಚಿಸಿದರು. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೋತ್ನಾಳ ಪಟ್ಟಣದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ NS ಬೋಸರಾಜ್ ಅವರು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ಬೃಹತ್ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಅವರಿಗೆ ಬೆಂಬಲಿಸುವ ಮೂಲಕ ಈ ಭಾಗದ ಅಭ್ಯರ್ಥಿಗೆ ಸಹಕರಿಸಬೇಕೆಂದು ಮತಯಾಚಿಸಿದರು.
ನಾನು ಜಿಲ್ಲಾಧಿಕಾರಿಯಾಗಿ ರಾಯಚೂರು ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೇನೆ. ನಾನು ಸರ್ಕಾರಿ ಸೇವೆಯಿಂದ ಮಾತ್ರ ನಿವೃತ್ತಿ ಹೊಂದಿದ್ದೇನೆ, ಜನರ ಸೇವೆಯಿಂದ ಅಲ್ಲ. ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಸೇವೆ ಮಾಡಲು ಬಂದಿರುವೆ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಸೇವೆಗೆ ಅವಕಾಶ ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಮುಖಂಡರಾದ ಎಂ ಈರಣ್ಣ, ರಾಜ್ ವಸಂತ್ ನಾಯಕ್, ಶರಣಯ್ಯ ನಾಯಕ್, ಬ್ರಿಜೇಶ್ ಪಾಟೀಲ್, ಪಂಪನಗೌಡ ಪೋತ್ನಾಳ್, ಬಾಲಸ್ವಾಮಿ ಕೂಡ್ಲಿ, ಬಸವಂತಪ್ಪ, ಖಾಲಿದ್ ಖಾದ್ರಿ, ಬಸವರಾಜ್ ಗೌಡ ಪೋತ್ನಾಳ್, ಡಾಕ್ಟರ್ ಗುರುಶರ್ಮಾ, ಬಿಕೆ ಅಮರೇಶ್ವರಪ್ಪ, ಗುಂಡಮ್ಮ, ಬಸವರಾಜಪ್ಪ, ಎರಮಲ ದೊಡ್ಡಿ ಸೇರಿದಂತೆ ಅನೇಕರಿದ್ದರು. ನಗರದ ಯರಗೇರ ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ 1179/1 ಹಜರತ್ ಕರೀಮುಲ್ಲಾ ಖಾದ್ರಿ ದರ್ಗಾದ 12 ಎಕರೆ ಜಮೀನು ಹೊಂದಿದೆ. ವಕ್ಫ್ ಮಂಡಳಿಯ ಕಾಯ್ದೆಯಡಿ ವಿಚಾರಣೆ ನಡೆಸಿ ಆದೇಶಿಸಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿದ್ದಾರೆ. ಆದರೆ ಆದೇಶ ಉಲ್ಲಂಘಿಸಿ ಕಾಮಗಾರಿ ನಡೆಸಿದ್ದು ಕೂಡಲೇ ಕ್ರಮ ವಹಿಸಬೇಕು ಎಂದು ಆಮ್ ಆದ್ಮಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಯರಗೇರ ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ 1176/1 ಹಜರತ್ ಕರೀಮುಲ್ಲಾ ಖಾದ್ರಿ ದರ್ಗಾದ 12 ಎಕರೆ ಜಮೀನು ಹೊಂದಿದೆ. ವಕ್ಫ್ ಮಂಡಳಿ ಕಾಯ್ದೆ ಅಡಿ ವಿಚಾರಣೆ ನಡೆಸಿ ಆದೇಶಿಸಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿದ್ದಾರೆ. ಆದರೆ ಆದೇಶ ಉಲ್ಲಂಘಿಸಿ ಕಾಮಗಾರಿ ನಡೆಸಿದ್ದು ಕೂಡಲೇ ಕ್ರಮ ವಹಿಸಬೇಕು ಎಂದು ಆಮ್ ಆದ್ಮಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಹಜರತ್ ಕರೀಮುಲ್ಲಾ ಖಾದ್ರಿ ದರ್ಗಾದಲ್ಲಿನ ಒಟ್ಟು ಜಮೀನು 12 ಎಕರೆ ಜಮೀನು ವಕ್ಫ್ ಮಂಡಳಿ ಕಾಯ್ದೆಯಡಿ ವಿಚಾರಣೆ ನಡೆಸಿ 20/2/2024 ಮಧ್ಯಂತರ ಆದೇಶ ಹೊರಡಿಸಿ ಯಥಾಸ್ಥಿತಿ ಕಾಪಾಡುವಂತೆ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದೆ. ಜಿಲ್ಲಾಧಿಕಾರಿಗಳು ಸಹ ಯಥಾಸ್ಥಿತಿಯಲ್ಲಿ ಕಾಪಾಡುವಂತೆ ಆದೇಶಿಸಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಸ್ಥಳದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಆದೇಶ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ವಹಿಸಬೇಕು, ವಕ್ಫ್ ಆಸ್ತಿ ರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಮಾನ್ಯರೇ, ವಿಷಯ ರಾಯಚೂರು ಜಿಲ್ಲೆಯ ರಾಯಚೂರು ನಗರದ ದರ್ಗಾ ಹಜರತ್ ಕರೀಮುಲ್ಲಾ ಖಾದ್ರಿ ಕನಕ ಸುನ್ನಿ ವಕ್ಫ್ ಆಸ್ತಿ ಸರ್ವೆ ನಂಬರ್ 1171/1 ಇದರ ವಿಷಯ ಇವತ್ತಿನ ಕುರಿತು ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ರಾಯಚೂರು ನಗರದ ದರ್ಗಾ ಹಜರತ್ ಕರೀಮುಲ್ಲಾ ಖಾದ್ರಿ ಕನಕ ಸುನ್ನಿ ಸರ್ವೆ ನಂಬರ್ 1179/1 ಯರಗೇರ ರಸ್ತೆ ರಾಯಚೂರು ವಕ್ಫ್ ಸಂಸ್ಥೆಯ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಗೆಜೆಟ್ ಅಧಿವೇಶನ ನಂಬರ್ KWT 3060 ASR/74 ಡೇಟೆಡ್ 4/5/1974 ಕ್ರಮ ಸಂಖ್ಯೆ 161ರಲ್ಲಿ ಅಧಿಸೂಚನೆ ವಕ್ಫ್ ಸಂಸ್ಥೆಯಾಗಿರುತ್ತದೆ. ಈ 12 ಎಕರೆ ಜಮೀನು ಕುರಿತು ಮಾನ್ಯ ವಿಚಾರಣಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರ ವಕ್ಫ್ ಕಾಯ್ದೆ 1995 ಸೆಕ್ಷನ್ 54ರಡಿ ವಿಚಾರಣೆ ನಡೆಸಿ ದಿನಾಂಕ 20/2/2024 ಮಧ್ಯಂತರ ಆದೇಶ ಹೊರಡಿಸಿ ಸದರಿ ಆಸ್ತಿಗಳ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ಮಾಡಿರ್ತಾರೆ. ಅಂದರೆ ಇವಾಗ ನಮ್ಮ ಕೋರ್ಟ್ ಆದೇಶ ಇಂಟ್ರೀಮ್ ಇದಕ್ಕೆ ಆದೇಶ ಕೊಟ್ಟಿದೆ, ಇಂಟ್ರೀಮ್ ರಿಲೀಫ್ ಅಂತೇಳಿ ಸ್ಟೇ ಕೊಡಬೇಕಂತೇಳಿ. ಈ ಆದೇಶ ಮೇರೆಗೆ ಮಾನ್ಯ ಜಿಲ್ಲಾ ವಕ್ಫ್ ಅಧಿಕಾರಿಗಳು ರಾಯಚೂರು ಇವರ ಸಹ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಆದೇಶ DWDC/MSW/01 RCR 2023-24-1340 ದಿನಾಂಕ 16/3/2024 ನೀಡಿದರೂ ಸಹ ಸದರಿ ಸ್ಥಳದಲ್ಲಿ ಕಾಮಗಾರಿ ಹಾಗೇ ಮುಂದುವರೆದಿದೆ. ಇವರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಸಹ ಮಾನ್ಯತೆ ನೀಡುತ್ತಿಲ್ಲ. ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಸಂಘಟನೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮೇಲಿನ ಆದೇಶ ಉಲ್ಲಂಘನೆ ಮಾಡುವವರ ಮೇಲೆ ಕೂಡಲೇ ಸ್ಥಳಕ್ಕೆ ಭೇಟಿ ಮಾಡಿ ಸದರಿ ಕಾನೂನು ಬಾಹಿರ ಕಾಮಗಾರಿ ಕೆಲಸ ನಡೆಯುತ್ತಿರುವುದರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಇವತ್ತು ಹೇಳಿದ್ವಿ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ದರ್ಗಾ ಮತ್ತು ಮಠ ಮಂದಿರ ಆಸ್ತಿಗಳು ಕಬಳಿಕೆ ಮಾಡ್ತಕ್ಕಂಥ ಕಾರ್ಯ ಬಹಳಷ್ಟು ರಾಯಚೂರಿನಲ್ಲಿ ನಡೀತಾ ಇದೆ. ಇದನ್ನು ಇವತ್ತ ಈ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಕೆಲವೊಂದು ಭೂಗಳರನ್ಬೋದು, ಭೂಗಳತನ ಮಾಡ್ತಕ್ಕಂಥ ಭೂಗಳರು ಯಾವುದೋ ಒಂದು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಡಿ ವೀರೇಶ್, ಮುಖಂಡರುಗಳಾದ ಡಾಕ್ಟರ್ MD ವಾಹಿದ್, ಸ್ವಯಂ ಸೇವಕ ಶೇಕ್ಷಾವಲಿ, ವಕ್ಫ್ ಮಕ್ಬುಲ್ ಪಾಷಾ, ಸೈಯದ್ ಜಾ ಸೇರಿದಂತೆ ಅನೇಕರಿದ್ದರು. SCRDS ಸೊಸೈಟಿಯ ಸೇವಾ PCPB ಪದವಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. SCRDS ಸೊಸೈಟಿ ಸೇವಾ PCPB ಪದವಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಾಥಾಕ್ಕೆ ರಾಯಚೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ಶಿವಬಸಪ್ಪ ಮಾಲಿಪಾಟೀಲ್ ಚಾಲನೆ ನೀಡಿದರು. ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದ ಅಡಗಿ ಹಾಗೂ ಪ್ರಾಚಾರ್ಯ MG ಮಾರುತಿ ಹಾಗೂ NSS ಕಾರ್ಯಕ್ರಮ ಅಧಿಕಾರಿ ತಿಮ್ಮಪ್ಪ ಅಸ್ಕಿಹಾಳ್ ಹಾಗೂ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ NSS ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಲಿಂಗಸ್ಕೂರು ಗೋಣಿ ತುಂಬಾ ನೋಟು 62 ಬಂಡಲ್ಗಳಲ್ಲಿ ಜೆರಾಕ್ಸ್ ನೋಟುಗಳ ಕಂತೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ, ಪೊಲೀಸರ ದೂರು, ಮುಂದುವರೆದ ತನಿಖೆ. ಕಾಂಗ್ರೆಸ್ಸಿನಿಂದ ಬೇರೆ ಜಿಲ್ಲೆಯವರಿಗೆ ಟಿಕೆಟ್, ಸ್ಥಳೀಯರಿಗೆ ಮಾಡಿದ ಅನ್ಯಾಯ. ನರಸಿಂಹನಾಯಕ್. ವಾರ್ಡ್ ನಂಬರ್ 13ರಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ರವೀಂದ್ರ ಜಾಲ್ದಾರ್ ನೇತೃತ್ವದಲ್ಲಿ ಮತಯಾಚನೆ. ಕೋತ್ನಾಳ್ ಬೃಹತ್ ಮೆರವಣಿಗೆ ಮೂಲಕ ಜಿ ಕುಮಾರ್ ನಾಯಕ್ ಮತಯಾಚನೆ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಗೆಲ್ಲುವುದು ಖಚಿತ. ಬೋಸರಾಜ್. ಹಜರತ್ ಕರೀಮುಲ್ಲಾ ಖಾದ್ರಿ ದರ್ಗಾ ಆಸ್ತಿ ಯಥಾಸ್ಥಿತಿ ಕಾಪಾಡಲು ಆದೇಶ ಉಲ್ಲಂಘನೆ, ಕ್ರಮಕ್ಕೆ ಒತ್ತಾಯ. ಮತ್ತು ಎನ್ಎಸ್ಎಸ್ ಘಟಕದಿಂದ ಮತದಾನ ಜಾಗೃತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ವಾರ್ತೆಗಳನ್ನು ಪ್ರವೇಶಿಸಿದರು. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು